ನಿಮಗೆ ಶಾಕ್ ಆಗುತ್ತೆ. ಏಕೆ 55 lakhs ಅಲ್ಲಿ ಮುಗಿಸಿದ್ದೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 1 BHK ಬರುತ್ತೆ. ಇಲ್ಲಿಂದ ಡುಪ್ಲೆಕ್ಸ್ ಮನೆ ಶುರು ಆಗುತ್ತೆ. ಕಾರ್ಡ್ಸ್ ಯೂಸ್ ಮಾಡಿದೀವಿ ಇಲ್ಲಿ. ಅದು ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ಸರ್. ಹೌದು, ಕಲರ್ ಟೈಲ್ಸ್ ಹಾಕಿರೋದ್ರಿಂದ ಇದನ್ನ ಸ್ವಲ್ಪ ಡಾರ್ಕ್ ಕಲರ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಈ ಕಡೆ 2 ಬೆಡ್ರೂಮ್ ಬಂದಿದೆ. ಟೆರೆಸ್ ಹೋಗೋ ಜಾಗದಲ್ಲಿ ನಾವು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ. ನೀವೇನಾದ್ರೂ ಎಂಡ್ ಟು ಎಂಡ್ ಕನ್ಸ್ಟ್ರಕ್ಷನ್ ನೋಡ್ತಿದ್ದೀರಾ, ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಹೌದು, ಇವಾಗ ನೀವು ನೋಡ್ತಾ ಇರೋ ಈ ಮನೆ 2030 ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಕಾಸ್ಟ್ ಕೂಡ ನಮ್ದೇ ಆಗಿದೆ. ಬನ್ನಿ ಹೇಗಿದೆ ಅಂತ ಈ ಮನೆನ ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ಸೂಪರ್. ಇವತ್ತು ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಸೊ ಇವತ್ತು ಎಲ್ಲಿದೀವಿ ಅಂದ್ರೆ ತುರಳ್ಳಿ ಫಾರೆಸ್ಟ್ ಹತ್ರ ಇದೀವಿ. ತುರಳ್ಳಿ ಫಾರೆಸ್ಟ್, ಬನಶಂಕರಿ 6 ಸ್ಟೇಜ್ ಹತ್ರ ಬರುತ್ತೆ ಇದು. ಹಾ ಹಾ. ಸೊ ಇಲ್ಲಿ 2030 ಒಂದು ಡುಪ್ಲೆಕ್ಸ್ ಮನೆ. 2030 ಯಾವ ತರ ಮನೆ ಕನ್ಸ್ಟ್ರಕ್ಷನ್ ಮಾಡಬಹುದು? ಹೌದು. ಸೊ ಇದರಲ್ಲಿ ನಾವೇ ಇಂಟೀರಿಯರ್ಸ್ ನಾವೇ ಮಾಡಿಸಿದೀವಿ. ಇಂಟೀರಿಯರ್ಸ್ ನಮ್ದೇ ಇದೆ ವಿತ್ ಕನ್ಸ್ಟ್ರಕ್ಷನ್ ಕೂಡ. ಸೊ ಎಂಡ್ ಟು ಎಂಡ್. ಓಕೆ, ಕಾಸ್ಟ್ ತಿಳ್ಕೊಬೋದಾ? ನಿಮಗೆ ಶಾಕ್ ಆಗುತ್ತೆ. ಏಕೆ 55 lakhs ಅಲ್ಲಿ ಮುಗಿಸಿದ್ದೀವಿ ವಿತ್ ಇಂಟೀರಿಯರ್ಸ್. 55 lakhs ವಿತ್ ಇಂಟೀರಿಯರ್ ಪ್ಲಸ್ ಕನ್ಸ್ಟ್ರಕ್ಷನ್. Yes. ಓಕೆ, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡಿದೀವಿ. ಹಾ, ಸೊ ಇವಾಗ ಏನ್ ನೋಡ್ತಾ ಇದ್ರು, ಸಿಂಪಲ್ ಆಗಿ ಎಲಿವೇಶನ್ ತಗೊಂಡಿದ್ದಾರೆ. ಓಕೆ. ಬರೀ ಒಂದು ವುಡನ್ ಟೈಲ್ಸ್ ಕ್ಲಾಡಿಂಗ್ ಮಾಡ್ಕೊಂಡಿದ್ದಾರೆ. ಹಾ, ಅಂಡ್ ಒಂದು CNC ಕಟ್ಟಿಂಗ್ ಅಂಡ್ ವಿತ್ ಟೆಕ್ಸ್ಚರ್ ಪೇಂಟ್ ಕೊಟ್ಟಿದೀವಿ. ಓಕೆ, ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಲ್ಲಿ ವುಡನ್ ಅಷ್ಟೇ. ಹೌದು, ವುಡನ್ ಅಲ್ಲಿ ಟೈಲ್ಸ್. CNC ಕಟ್ಟಿಂಗ್ ಬಂದಿದೆ. ಓಕೆ, ಜಾಸ್ತಿ ಏನು ಗ್ರ್ಯಾಂಡ್ ಆಗಿ ಹೋಗಿಲ್ಲ, ಸಿಂಪಲ್ ಆಗಿ ಹೋಗಿದ್ದಾರೆ. ಓಕೆ, ಗೇಟ್ ಮಾತ್ರ ಹೈಟ್ ಕೊಟ್ಟಿದ್ದಾರೆ. ಗೇಟ್ ಬಂದು 10 feet ಹೈಟ್ ಬೇಕಂತ ಕೇಳಿದ್ದಾರೆ. ಓಕೆ And ಸರ್, ಇದು ಸ್ವಲ್ಪ ಹೈಟ್ ಆಗ್ಲಿಲ್ವಾ ಮನೆ? ಹೌದು, ಇದು ಏನಕ್ಕಂದ್ರೆ ನಾವು ಈ ರೋಡ್ ಇನ್ನು ರೋಡ್ ರೆಡಿ ಮಾಡಿಲ್ಲ ಅವರು. ಓಕೆ, ಸೊ ಅದರಿಂದ ರೋಡ್ ಲೆವೆಲ್ ಇಂದ 3 feet ಹೈಟ್ ಮಾಡಿಸಿದೀವಿ. 3 feet ಹೈಟ್ ಅಲ್ಲಿ ಇದೆ. ಓಕೆ, ಸೊ ಒನ್ಸ್ ನಿಮ್ಗೆ ರೋಡ್ ಎಲ್ಲ ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಒಂದು 2.5 feet to 1.5 feet to 2 feet ಬಂದ್ಬಿಡುತ್ತೆ. ಅವಾಗ ಆಫ್ ಬಂದ್ಬಿಡುತ್ತೆ. ಓಕೆ, ಅಂಡ್ ರೋಡ್ ಬೇರೆ ಸ್ಲೋಪ್ ಇದೆಯಲ್ಲ, ಅದಕ್ಕೋಸ್ಕರ ಈ ಕಡೆ 3 feet ಬಂದಿದೆ, ಆ ಕಡೆ 2.5 feet ಬಂದಿದೆ. ಸರ್, 2 ಮನೆ feet. ಏನ್ ಸ್ಪೆಸಿಫಿಕೇಶನ್ ಬರ್ತಾ ಇದೆ? ಇದು ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಒಂದು 1 BHK ಮಾಡಿಸ್ಕೊಂಡಿದ್ದಾರೆ. ಓಕೆ, ಮೇಲೆ ಬಂದ್ಬಿಟ್ಟು ಓನರ್ ಮನೆಗೋಸ್ಕರ ಡುಪ್ಲೆಕ್ಸ್ ಮಾಡಿಸ್ಕೊಂಡಿದ್ದಾರೆ. ಡುಪ್ಲೆಕ್ಸ್ ಇದೆ. ಸರಿ, ತೋರಿಸ್ಕೊಡ್ತೀರಾ? ಹಾ, ಹೋಗೋಣ ಬನ್ನಿ. ಸೊ ಇಲ್ಲಿ ನಮ್ಗೆ ಒಂದು ಪಾರ್ಕಿಂಗ್ ಬರ್ತಾ ಇದೆ. ಕಾರ್ ಪಾರ್ಕಿಂಗ್. ಹಾ, ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 10 to 12 feet ಪಾರ್ಕಿಂಗ್ ಬರ್ತಾ ಇದೆ. 10 to 12 feet. ಒಂದು ಮಿನಿ ಹ್ಯಾಚ್ ಬ್ಯಾಕ್ ನಿಲ್ಸ್ಕೊಬಹುದು. ಇದೆಲ್ಲ ಕಾರ್ ಪಾರ್ಕಿಂಗ್ ಟೈಲ್ಸ್ ಎಲ್ಲ? ಹಾ, ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದೀವಿ. ಪ್ರೈಸ್ ಎಲ್ಲ ಎಷ್ಟಾಗಬಹುದು? ಇದೊಂದು ನಿಮ್ಗೆ 50 rupees ಒಳಗಡೆ ಬರುತ್ತೆ ಪಾರ್ಕಿಂಗ್ 50 ಟೈಲ್ಸ್. rupees ಒಳಗಡೆ. ಇದು ಸರ್ ಯಾವುದು 2x4 ಟೈಲ್ಸ್? 2x4 ಕ್ಲಾಡಿಂಗ್ ಯೂಸ್ ಮಾಡಿದೀವಿ ಅಂಡ್ Cladding, ವಿತ್ okay. ಎಡ್ಜ್ ಬೇಡಿಂಗ್ ಕೊಟ್ಟಿದೀವಿ ವಿಂಡೋಸ್ ಇದೆ ಗೆ. ಮೇ ಬಿ ಎಂತರ ಲುಕ್ ಕಾಣಿಸ್ತಾ ಇದೆ. ಹಾ, ಮತ್ತೆ ಇಲ್ಲೂ ಕೂಡ ಏನಕ್ಕೆ ಆ ತರ ಇಲ್ಲಿ ಸ್ಪೆಷಲ್? ಪಿಲ್ಲರ್ ಬಂದಿರೋದ್ರಿಂದ ಕ್ಲೈಂಟ್ ಗೆ ಇಲ್ಲಿ ಎಡ್ಜ್ ಬೇಡಿಂಗ್ ಬೇಕಂತ ಕೇಳಿದ್ರು. ಓಕೆ, ಸೊ ಪಿಲ್ಲರ್ ನ ಮಾತ್ರ ಒಂದ್ ಸ್ವಲ್ಪ ಇದ್ ಕಾಣಿಸ್ಲಿ, ನೋಡಕ್ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಪಿಲ್ಲರ್ ಗೂ ಎಡ್ಜ್ ಬೇಡಿಂಗ್ ಕೊಟ್ಟಿದೀವಿ ನಾವು. ಓಕೆ ಸರ್, ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 1 BHK ಬರುತ್ತೆ. 1 BHK ಬರ್ತದೆ. ಇದು ರೆಂಟಲ್? ಹಾ, ಇದು ರೆಂಟಲ್ ಗೋಸ್ಕರ. ಓಕೆ ಸರ್, ಇದೆಲ್ಲ ಸೇಫ್ಟಿ ಪರ್ಪಸ್? ಸೇಫ್ಟಿ ಗ್ರಿಲ್ಸ್ ಎಲ್ಲ ಬಂದ್ಬಿಟ್ಟು ಕ್ಲೈಂಟೇ ಮಾಡಿಸ್ಕೊಂತಾರೆ. ಹ್ಮ್. ನಾವು ಫ್ಯಾಬ್ರಿಕೇಟರ್ಸ್ ಕೊಡ್ತೀವಿ. ಸೊ ಅವರಿಗೆ ನಮ್ ಫ್ಯಾಬ್ರಿಕೇಟರ್ಸ್ ಹತ್ರ ಬೇಕಂದ್ರೆ ಮಾಡ್ಸ್ಕೊಬಹುದು, ಇಲ್ಲಾಂದ್ರೆ ಆಚೆ ಮಾಡಿಸ್ಕೊಬಹುದು. ಓಕೆ, ಸೊ ಇವಾಗ ಇದನ್ನ ನೋಡ್ತಾ ಇದೀರಲ್ಲ, ಮೈನ್ ಡೋರ್ ವಿತ್ ಟೀಕ್ ಬಂದಿದೆ ನಿಮಗೆ. ಟೀಕ್ ಬಂದಿದ್ಯಾ? ಹಾ. ಓಕೆ, ಇದು ವಿತ್ ಇನ್ ದಿ ಬಜೆಟ್ ಅಲ್ಲೇ ಬಂದಿದೆ. ವಿತಿನ್ ಬಜೆಟ್. ಓಕೆ. ಸೊ ಇದು ಬಂದ್ಬಿಟ್ಟು ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಹ್ಮ್. ಸೊ ಬಜೆಟ್ ಅಲ್ಲಿ ಏನಿದೆಯೋ ಅದೇ ತಗೊಂಡಿದ್ದಾರೆ. ಅವ್ರ ಮನೆಗೂ ಆಗ್ಲಿ ಬಾಡಿಗೆ ಮನೆಗೂ ಆಗ್ಲಿ ಒಂದೇ ತರ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇದು ಟೈಲ್ಸ್ ಮೇಲ್ಗಡೆದು ಸೇಮ್ ಒಂದೇ ಇದು ತರ ಸೇಮ್. ಕೆಳಗಡೆ. ಓಕೆ, ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್? ಹೌದು. ಸೊ ಇದು ನಿಮಗೆ 8 feet ಗೆ 10 feet ಬರ್ತಾ ಇದೆ. 8 ಗೆ 10 feet ವಿತ್ ಕಿಚನ್ Open ಕೂಡ kitchen ಇನ್ಕ್ಲೂಡ್ ಬಂದಿದೆ. ಆಗಿದೆ ಹಾ. ಇದರಲ್ಲಿ. ಓಕೆ, ಕಿಚನ್ ಬಂದ್ಬಿಟ್ಟು ನಿಮ್ಗೆ ಒಂದು 4 ಅಡಿ ಬರುತ್ತೆ. ಕಿಚನ್ ಗೆ ಸಪರೇಟ್ ಅದ್ ಕಾಣಿಸ್ಲಿ ಅನ್ನೋ ಹೌದು, reason ಒಂದು ಗೆ tiles 3 mm ಗ್ರಾನೈಟ್ ಹಾಕ್ಸಿ 10 mm ಗ್ರಾನೈಟ್ ಹಾಕ್ಸಿ ರೈಸ್ ಮಾಡಿದೀವಿ. ಓಕೆ, ಸೊ ಪಾರ್ಟಿಷನ್ ತರ ಇರ್ಲಿ ಅಂತ. ಪಾರ್ಟಿಷನ್ ತರ ಇರ್ಲಿ ಅಂತ. ಓಕೆ ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಸರ್, ಬೆಡ್ರೂಮ್. ಇದೇನಿದು ಸ್ವಲ್ಪ ಡಿಫರೆಂಟ್ ಆಗಿದೆ? ಇದು ನಾರ್ಮಲ್ ಕಿಚನ್ ಟೈಲ್ಸ್ ಕೊಟ್ಟಿದೀವಿ. ಕಿಚನ್ ಟೈಲ್ಸ್ ಕೊಟ್ಟಿದೀವಿ ಅಲ್ಲಿ. ಅಂಡ್ ಇಲ್ಲಿ ನಿಮ್ಗೆ ಲ್ಯಾಮಿನೇಟ್ ಡೋರ್ಸ್ ಬರುತ್ತೆ ಬೆಡ್ರೂಮ್ಸ್ ಗೆ. ಹಾ, ಒಂದು ಸ್ಮಾಲ್ ಬೆಡ್ರೂಮ್. ಹೌದು, ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮ್ಗೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ ಅಲ್ಲಿ? ಹಾ. ಸೊ ಇದು ನಿಮ್ಗೆ 7 feet ಗೆ 10 feet ಇದೆ 7 ಬೆಡ್ರೂಮ್. feet ಗೆ 10 feet ಬರುತ್ತಾ? ಓಕೆ, ಸೊ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ತೋರಿಸಿ ಸರ್. ಓ, ಡೋರ್ ಹಂಗೆ ಕ್ಲೋಸ್ ಮಾಡಿದಾರಾ? ಸೊ ಇಲ್ಲಿ ನಿಮ್ಗೆ ಬಾತ್ರೂಮ್ ಬಂದಿಲ್ಲ. ಸೊ ನಿಮ್ಗೆ ಡೋರ್ WPC ನೇ, ಫ್ರೇಮ್ ಡೋರ್ ಬಂದ್ಬಿಟ್ಟು WPC ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಜಾಗ ಸಿರಾ ಫಿಟ್ಟಿಂಗ್ ಕೊಟ್ಟಿದೀವಿ. ಅಂದ್ರೆ ಇರೋ ವಿತ್ ಸ್ಪೇಸ್ ಅಲ್ಲೇ ಅದನ್ನ ಎಷ್ಟು ಯೂಟಿಲೈಸ್ ಆಗುತ್ತೋ ಅಷ್ಟು ಯೂಟಿಲೈಸ್ ಮಾಡಿರೋದು. ಇದೆಲ್ಲ ಟೈಲ್ಸ್ ಯಾವುದು? ನಾರ್ಮಲ್ ಮೇಡಮ್, ನಾರ್ಮಲ್ ಟೈಲ್ಸ್. ಓಕೆ, ಇಲ್ಲೆಲ್ಲ ಯಾವ ಫಿಟ್ಟಿಂಗ್ ಯೂಸ್ ಮಾಡಿರೋದು? ರೆಂಟಲ್ ಹೌಸ್ ಸೆರಾ ಫಿಟ್ಟಿಂಗ್ಸ್ ಸೆರಾ ಫಿಟ್ಟಿಂಗ್.
ನಾವು ಓನರ್ ಮನೆ ಅಂತ ಹೋದ್ರೆ ಅಲ್ಲಿ ಸೆರನೇ ಬರುತ್ತೆ ಅಲ್ಲ ಅಲ್ಲಿ ಅಪ್ಗ್ರೇಡ್ ಮಾಡ್ಕೊಬಹುದು. ಕ್ಲೈಂಟ್ ಗೆ ನಮ್ ಬಜೆಟ್ ನಾವೇನ್ ಕೊಟ್ಟಿದ್ದೇವೆ ಪ್ಯಾಕೇಜ್ ಅದಲ್ಲೇ ಬೇಕಂತಂದ್ರೆ ಮಾಡ್ಸ್ಕೊಬಹುದು. ಹಂಗೆಲ್ಲ ಅಪ್ಗ್ರೇಡ್ ಮಾಡ್ಕೊಂತೀವಿ ಮಾಡ್ಸ್ಕೊಬಹುದು. ಸೊ ಈಗ ಡೂಪ್ಲೆಕ್ಸ್ ಮನೆಗೆ ಹೋಗೋಣ. ಆಸ್ ಯೂಶುವಲ್ ನಾವು ಸ್ಟೇರ್ ಕೇಸ್ ಬಂದ್ಬಿಟ್ಟು ಲಪತ್ರ ಯೂಸ್ ಮಾಡಿದೀವಿ, ಬ್ಲಾಕ್ ಕಲರ್ದು. ಬ್ಲಾಕ್ ಕಲರ್ ಹಾ, ಸ್ಟೇರ್ ಕೇಸ್ ಎಷ್ಟು ಸಿಗ್ತದೆ ನಮಗೆ ಸ್ಪೇಸ್? 3 ಫೀಟ್ 3.5 ಕೊಟ್ಟಿದ್ವಿ. 3 ಫೀಟ್ ಬಂದಿದೆ ಈಗ. ಏನಕ್ಕೆ ರೈಲಿಂಗ್ಸ್ ಕೂರ್ಸಿದೀವಲ್ಲ, ರೈಲಿಂಗ್ಸ್ ಎಲ್ಲ ಹೋದ್ಮೇಲೆ ಹಾ ಇಲ್ಲ MS ರೈಲಿಂಗ್ಸ್. ಸೊ ಅದರಿಂದ 3 ಫೀಟ್ ಏನಿದೆ ಕ್ಲಿಯರ್ 3 ಫೀಟ್ ಬಂದಿದೆ ನಿಮಗೆ. ಸರ್ ಈ ತರ ಕೊಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸ್ಟೆಪ್ಸ್ ಈ ತರ ಬೇಬಿ ಬೀಳೋ ಚಾನ್ಸಸ್ ಏನಾದ್ರು? ಇಲ್ಲ, ಹಂಗೇನಿಲ್ಲ. ಆಕ್ಚುಲಿ ಸ್ಪೇಸ್ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದ ನಾವು ಈ ತರ ಸ್ಟೆಪ್ ಕೊಟ್ಟಿದೀವಿ. ಸೊ ನಾನು ಇಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ ಕೊಡಕ್ಕಾಗಲ್ಲ, ಅವಾಗ ನಿಮ್ಗೆ ಹೈಟ್ ಜಾಸ್ತಿ ಆಗಿರಂಗಿರುತ್ತೆ. ಸೊ ಅದನ್ನ ನಾವು 2 ಸ್ಟೆಪ್ ಕಟ್ ಮಾಡಿದೀವಿ. ಟೈಲ್ಸ್ ಎಲ್ಲ ಕಂಟಿನ್ಯೂ ಸೇಮ್ ಕಂಟಿನ್ಯೂ ಆಗಿದೆ ಕ್ಲೈಡಿಂಗ್. ಇದ್ಯಾಕಿದೆ ಇಲ್ಲಿ ಬಂದಿರೋದು? ಸೊ ಪೈಪ್ ಲೈನ್ ಬಂದ್ಬಿಟ್ಟು ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಪೈಪ್ ನಿಮ್ಗೆ ವೆಸ್ಟ್ ಸೈಡ್ ಬಂದಿದೆ. ವೆಸ್ಟ್ ಫೇಸ್ ಬರ್ತಾ ಇದೆಯಾ ಅದು? ಓಕೆ, ವೆಸ್ಟ್ ಫೇಸಿಂಗ್ ಸೈಟ್, ಸಾರಿ ಸೌತ್ ಫೇಸಿಂಗ್ ಸೈಟ್. ಡೋರ್ ಬಂದಿರೋದು ಈಸ್ಟ್ ಫೇಸಿಂಗ್. ಫೇಸಿಂಗ್ ಸೌತ್ ಫೇಸಿಂಗ್ ಸೈಡ್, ಈಸ್ಟ್ ಫೇಸಿಂಗ್ ಡೋರ್ ಬಂದಿದೆ. ಸೊ ಪೈಪ್ ಲೈನ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಸೌತ್ ಫೇಸಿಂಗ್ ಅಲ್ಲಿ ಬರುತ್ತೆ, ವೆಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ ಬಿಲ್ಡಿಂಗ್. ಸೊ ನಮ್ದೇ ಆದ ಇಂಟೀರಿಯರ್ಸ್ ಗೆ ಕ್ಲೀನಿಂಗ್ ನಡೀತಿದೆ, ಇನ್ಕ್ಲೂಡ್ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಸೊ ಈಗ ಇಲ್ಲಿ ಸ್ಟೋನ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಅಂಡ್ ಮೇನ್ ಡೋರ್ ಗೆ ಎಡ್ಜ್ ಬೀಡಿಂಗ್ ಕೊಟ್ಬಿಟ್ಟು ವಾಸ್ಕಲ್ ಕೊಡ್ಸಿದ್ವಿ. ಇದು ಟೀಕುಡೆ ಬರ್ತಾ ಇದೆ. ಟೀಕುಡೆ ಬರ್ತಾ ಇದೆ. ಇದು ಪ್ರೈಸ್ ಎಷ್ಟು ಆಗ್ಬೋದು ನಮಗೆ? ಒಂದು 30 to 35 ಒಳಗಡೆ ನಿಮಗೆ. 30 to 35. ಸರ್ ಇದು ಯಾವುದು ಗ್ರಾನೈಟ್? ಇದು ರೆಡ್ ಕಲರ್. ಇದು ನಮಗೆ ತುಮಕೂರು ಗ್ರಾನೈಟ್ ಅಂತ ಕರಿತೀವಿ. ತುಮಕೂರು ಗ್ರಾನೈಟ್. ಓಕೆ. ಸೊ ಇಲ್ಲಿ ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಇರ್ಲಿ ಅಂತ ಬಿಟ್ಟು ಕ್ಲೈಂಟ್ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ. ಓಕೆ, ಒಳಗಡೆ ಹೋಗೋಣ. ಸೊ ನೀವು ಹೆಂಗೆ ಎಂಟ್ರಿ ಆದಾಗ ಇಲ್ಲಿಂದ ಡುಪ್ಲೆಕ್ಸ್ ಮನೆ ಶುರು ಆಗುತ್ತೆ. ಡುಪ್ಲೆಕ್ಸ್ ಮನೆ. ಓಕೆ, ಇದು 2 BHK ಬರ್ತಾ ಇದೆಯಾ? 3 BHK ಬರ್ತದೆ. ಸೊ ಇಲ್ಲಿ ನಿಮಗೆ 12 ಫೀಟ್ ಗೆ ಆಲ್ಮೋಸ್ಟ್ 14 ಫೀಟ್ ಬಂದಿದೆ. ಬೆಡ್ರೂಮ್ 12 ಗೆ 14 ಲಿವಿಂಗ್ ರೂಮ್. ಓಕೆ, ಇಲ್ಲಿ ಒಂದು ಚಿಕ್ಕದಾಗಿ ಇಲ್ಲಿ ಇಂಟೀರಿಯರ್ಸ್ ಎಲ್ಲ ಅವರಿಗೆ ನಾವು ಟಿವಿ ಯೂನಿಟ್ ಮಾಡ್ಕೊಟ್ಟಿದೀವಿ. ಸೊ ಕ್ಲೈಂಟ್ ಬಂದು ಸಿಂಪಲ್ ಆಗಿ ತಗೊಂಡಿದ್ದಾರೆ, ಜಾಸ್ತಿ ಗ್ರ್ಯಾಂಡ್ ಆಗಿ ಏನು ತಗೊಂಡಿಲ್ಲ, ಸಿಂಪಲ್ ಆಗಿ ಡಿಸೈನ್ ವಿತ್ ಇನ್ ಬಜೆಟ್ ಒಳಗಡೆ ಮಾಡಿಸ್ಕೊಂಡಿದ್ದಾರೆ. ಓಕೆ, ವಿತ್ ಒಂದು ಇಲ್ಲೊಂದು ಕಾಮನ್ ಬಾತ್ರೂಮ್ ಬಂದಿದೆ. ಸೊ ಇಲ್ಲೂ ಕ್ಲೈಂಟ್ ಸೆರಾ ಫಿಟ್ಟಿಂಗ್ಸ್ ಗೆ ಹೋಗಿದ್ದಾರೆ. ಇಲ್ಲೂ ಸೆರಾ ಫಿಟ್ಟಿಂಗ್ಸ್ ಮತ್ತೆ ಜಾಗ್ವಾರ್ ಮಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಆದ್ರೂ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ಸರ್, ಅಂದ್ರೆ ಚೂಸ್ ಮಾಡಿರೋ ಟೈಲ್ಸ್. ಹಾ, ಸೊ ವಿತ್ ಇನ್ ಬಜೆಟ್ ವಿತ್ ಇನ್ ಪ್ಯಾಕೇಜ್ ಅಲ್ಲಿ ಏನ್ ಕೊಟ್ಟಿದೀವೋ ಅದಲ್ಲೇ ಚೂಸ್ ಮಾಡ್ಕೊಂಡು ಇಲ್ಲಿ ಸ್ಟೋರೇಜ್ ಗೋಸ್ಕರ ಯೂನಿಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದು ನಮ್ಗೆ ಇವಾಗ ಇಂಟೀರಿಯರ್ಸ್ ಕ್ಲೀನಿಂಗ್ ನಡೀತಿದೆ. ಸೊ ಆಲ್ಮೋಸ್ಟ್ ಹ್ಯಾಂಡಿಂಗ್ ಓವರ್ ಸ್ಟೇಜ್ ಗೆ ಬಂದಿದೆ ಬಿಲ್ಡಿಂಗ್. ಓಕೆ, ಇಲ್ಲಿ ಓಪನ್ ಕಿಚನ್ ಬರ್ತಾ ಇದೆಯಾ? ಇಲ್ಲಿ ನೀವು ರೈಟ್ ಡೋರ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಗೆ ಕಿಚನ್ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕ್ವಾಡ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ಕ್ವಾಡ್ಸ್ ಯೂಸ್ ಮಾಡಿದೀವಿ. ಸರ್ ಇದು ಕ್ವಾಡ್ಸ್ ಗೆ ಎಷ್ಟು ಆಗ್ಬೋದು ನಮಗೆ? ಒಂದು 200 ರೂಪೀಸ್ per square feet ಸ್ಟಾರ್ಟ್ ಆಗುತ್ತೆ ನಿಮಗೆ. 200 ಸ್ಟಾರ್ಟ್ ಆಗೋದು per square feet 200 ರೂಪೀಸ್. ಸೊ ಇದು ಕಲರ್ ಆಪ್ಷನ್ಸ್ ಮೇಲೆ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಇದು ಟೈಲ್ಸ್ ಕೆಳಗಡೆ ಸೇಮ್ ಯಾವ ತರ ಅದೇನ್ ಯೂಸ್ ಮಾಡಿದ್ರೆ ಅದೇ ಮೇಲೆ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಫುಲ್ ಪೂರ್ತಿ ಮೇಲೆ ಸ್ಟೋರೇಜ್ ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಇಂಟೀರಿಯರ್. ಹಾ, ಯುಟಿಲಿಟಿ ಕೂಡ ಇಲ್ಲಿ ಯುಟಿಲಿಟಿ ನಿಮಗೆ ಒಂದು 2.5 feet to 3 feet ಗೆ ಯುಟಿಲಿಟಿ ಒಂದು ಚಿಕ್ಕದಾಗಿ ಬಂದಿದೆ. ಪರವಾಗಿಲ್ಲ ಸರ್, ರೋಡ್ ಸೈಡ್ ಆಗಿರೋದ್ರಿಂದ ಚಿಕ್ಕದಾಗಿ ಒಂದು 2 feet ಗೆ ಯುಟಿಲಿಟಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲೊಂದು ಸಿಂಕ್ ಕೊಟ್ಟಿದೀವಿ, ಮೇನ್ ಸಿಂಕ್ ವಾಷಿಂಗ್ ಎಲ್ಲ. ಅಂಡ್ ಇಲ್ಲೂ ಕ್ಲಾಡಿಂಗ್ ಕೊಟ್ಟಿದೀವಿ ಫುಲ್ ಪೂರ್ತಿ 7 feet ತನಕ. ಸೊ ಕ್ಲೈಂಟ್ ಗೆ ಇಲ್ಲೊಂದು ಕ್ಲಾಡಿಂಗ್ ಇರ್ಲಿ ಅಂತ ಬಿಟ್ಟು ಕ್ಲೈಂಟ್ ಕೇಳಿದ್ರು. ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ? ಇಲ್ಲಿ ಒಂದು ಬೆಡ್ರೂಮ್ ಬರ್ತಾ ಇದೆ, ಒಂದು ಕಾಮನ್ ಬೆಡ್ರೂಮ್. ಒಂದು ಕಾಮನ್ ಬೆಡ್ರೂಮ್. ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆಯಾ? ಹೌದು. ಸೊ ಇಲ್ಲಿ ನಿಮಗೆ 10 feet ಗೆ ಆಲ್ಮೋಸ್ಟ್ 7 feet ಬೆಡ್ರೂಮ್ ಬಂದಿದೆ. 10 ಗೆ 7 feet. ಓಕೆ, ಒಂದು ವಾರ್ಡ್ರೋಬ್ ಬಂದಿದೆ. ಸೊ ಆಚೆ ನಾವೇನ್ ಗ್ರಾನೈಟ್ ಯೂಸ್ ಮಾಡಿದೀವೋ ಅದೇ ಗ್ರಾನೈಟ್ ಬಂದು ಇಲ್ಲಿ ಸ್ಟೇರ್ಕೇಸ್ ಯೂಸ್ ಮಾಡಿದೀವಿ. ಸೊ ಕಾಂಟ್ರಾಸ್ಟ್ ಆಗಿ ಇರ್ಲಿ ಅಂತ ಬಿಟ್ಟು ಲೈಟ್ ಕಲರ್ ಟೈಲ್ಸ್ ಹಾಕಿರೋದ್ರಿಂದ ಇದನ್ನ ಸ್ವಲ್ಪ ಡಾರ್ಕ್ ಕಲರ್ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಇದು ಸ್ಟೇರ್ಕೇಸ್ ಸ್ಪೇಸ್ ಅಷ್ಟೇ 3 feet ಬರ್ತಾ ಇದೆ. 3 feet 3.5 feet. ಇವಾಗ ಕ್ಲಿಯರ್ ಆಗಿ ನಮಗೆ 3 feet ಬಂದಿದೆ. 3 feet. ಸರ್ ಇದೆಲ್ಲ SS ರೈಲಿಂಗ್ ವಿತ್ ಗ್ಲಾಸ್ ಕೊಟ್ಟಿದೀವಿ. ಟಫನ್ ಗ್ಲಾಸ್. ಓಕೆ, ಇಲ್ಲಿ ಇನ್ನೂ ಬಂದಿಲ್ಲ, ಹಾಕಿಲ್ಲ. ಸರ್ ಇದೇನು ಮೇನ್ ರೀಸನ್ ಏನು ಈ ತರ ಮಾಡಿಸ್ಕೊಳ್ಳೋದು? ಸೇಫ್ಟಿ ಪರ್ಪಸ್ ಗೋಸ್ಕರ. ಇವಾಗ ಅಲ್ಲಿ ಗ್ರಿಲ್ ನಾವು ಕೊಡಕ್ಕಾಗಲ್ಲ, ಸೊ ಈ ತರ ಡಿಸೈನ್ಸ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಮಿಸ್ ಆಗಿ ಯಾರು ಬೀಳ್ಬಾರ್ದು. ಏನಕ್ಕೆ ಮಕ್ಕಳಿದ್ರೆ ಸ್ವಲ್ಪ ಅವರು ಬಿದೋಗ್ಬಿಡ್ತಾರೆ ಅಂತ ಬಿಟ್ಟು ಈ ಗ್ಲಾಸ್ ಅಲ್ಲಿ ಹಾಕ್ಸ್ಕೊಂತಾರೆ ಕೆಲವೊಬ್ರು ಈ ತರ ಡಿಸೈನ್ಸ್ ಅಲ್ಲಿ ಮಾಡಿಸ್ಕೊಂತಾರೆ. ಇದು ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. ಹೌದು.
ಸೊ ಇಲ್ಲಿ ಬರ್ತಾ ನಿಮ್ಗೆ ಒಂದು ವರ್ಕ್ ಸ್ಟೇಷನ್ ತರ ಇಲ್ಲೊಂದು ಸಿಗುತ್ತೆ. ಇದು ವರ್ಕ್ ಸ್ಟೇಷನ್ ಹಾ. ಅಂದ್ರೆ ಅವ್ರು ಮಾಡಿಸ್ಕೊಂಡು ಹೌದು. ಅಂಡ್ ಈ ಕಡೆ 2 ಬೆಡ್ರೂಮ್ ಬಂದಿದೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ಬೆಡ್ರೂಮ್. ಆಪೋಸಿಟ್. ಹೌದು. ಓಕೆ. ಇಲ್ಲಿ ಒಂದು ಸ್ಮಾಲ್ ಆಗಿ ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ಕೊಟ್ಟಿದ್ದೀವಿ. ಓಕೆ ಸರ್. ಅಂಡ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ 12 feet. ಡಿಫರೆಂಟ್ ಆಗಿದೆ ಇದೊಂತರ ಡೋರ್ಸ್. ಹಾ. ಸೊ ಇದು laminated ಪ್ರತಿಯೊಂದು doors ಬೆಡ್ರೂಮ್ ಗೆ ಒಂದೊಂದ್ ತರ ಡಿಫರೆಂಟ್ ಸ್ಟೈಲ್ ಅಲ್ಲಿ ಡಿಸೈನ್ಸ್ ತಗೊಂಡಿದ್ದಾರೆ. ಓಕೆ. ಲ್ಯಾಮಿನೇಟೆಡ್ ಡೋರ್ ಹೌದು. ನಂಬರ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ 12 feet ಗೆ 10 feet ಬೆಡ್ರೂಮ್ ಬಂದಿದೆ. 12 ಗೆ 10 ಫೀಟ್. ಹಾ. ಓಕೆ. ಚೆನ್ನಾಗಿ ಬಂದಿದೆ ಸರ್ ಇಂಟೀರಿಯರ್ಸ್ ಕೂಡ. ಹೌದು. ಸಿಂಪಲ್ ಆಗಿ ನೋಡಕ್ ಚೆನ್ನಾಗಿರ್ಲಿ ಅಂತ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ, ಬಟ್ ಅದರಲ್ಲೂ ಚೆನ್ನಾಗಿ ಮಾಡಿದೀವಿ. ಹಾ. ಇದು ಮಿರರ್ ಒಂತರ ಓವಲ್ ಶೇಪ್ ಅಲ್ಲಿ ಕೊಟ್ಟಿದ್ದೀವಿ. ಇದೇ ಮೇನ್ ಅಟ್ರಾಕ್ಟ್ ಅನಿಸ್ತಾ ಇದೆ. ಮತ್ತೆ ಇಲ್ಲಿ ಸ್ಪೇಸ್, ಯುಟಿಲಿಟಿ ಸ್ಪೇಸ್ ಕೂಡ ಇಲ್ಲ, ಇಲ್ಲಿ ಬಾಲ್ಕನಿ ಕೊಟ್ಟಿದ್ದೀವಿ. ಓ ಕರೆಕ್ಟ್, ಸಾರಿ ಬಾಲ್ಕನಿ. 4 feet ಗೆ 6 feet ಬಾಲ್ಕನಿ ಬಂದಿದೆ ನಿಮ್ಗೆ. ಇಲ್ಲೂ ಇದು ಟಫನ್ ಗ್ಲಾಸಸ್ ಬರುತ್ತೆ ಅಲ್ಲ. ಹೌದು. ಇಲ್ಲಿ ಇದ್ ಮಾಡಿರೋದು ಚೆನ್ನಾಗಿದೆ ಸರ್. ಸೆಂಟ್ರಲ್ ಮಾತ್ರ ತುಮಕೂರು ಗ್ರಾನೈಟ್ ಹಾಕ್ಬಿಟ್ಟು ಅದ್ ನೋಡಕ್ Side look ಅಲ್ಲಿ, ಸ್ವಲ್ಪ ಎಲಿಗೆಂಟ್ ಆಗಿರುತ್ತೆ, ನೋಡಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಸಿದೀವಿ. ಓಕೆ. ಅಂಡ್ ಇಲ್ಲಿ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಬರುತ್ತೆ. 6 feet ಗೆ 6 feet. 6 ಫೀಟ್ ಗೆ 6 ಫೀಟ್. ಹಾ. ಓಕೆ. ಇದೆಲ್ಲ ಕಡೆ ಸೆರಾ ಫಿಟ್ಟಿಂಗ್ಸ್ ಜಾಗ ಮಿಕ್ಸಿಂಗ್ ಅಲ್ಲಿ ಹೋಗಿದ್ದಾರೆ. ಮಿಕ್ಸಿಂಗ್ ಅಲ್ಲಿ ಹೋಗಿದ್ದಾರೆ. ಓಕೆ. ವಿತ್ ಒಂದು ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದೀವಿ. ಪ್ರೊವೈಡ್ ಆಗಿದೆ. ಅಂಡ್ ಇದು ಕಿಡ್ಸ್ ಬೆಡ್ರೂಮ್ ಬರುತ್ತೆ ಸರ್ ಇಲ್ಲಿ. ಇದು ನಮ್ಮ ಕಡೆ ಇಂಟೀರಿಯರ್ ಇಂದ ಮಾಡಿಸ್ಕೊಂಡಿರೋದಾ ಇಲ್ಲ ಅಂದ್ರೆ ಇಲ್ಲ, ಇಂಟೀರಿಯರ್ಸ್ ಎಲ್ಲ ಬಂದಿದೆ. ಇಂಟೀರಿಯರ್ಸ್ ಬಂದಿದ್ಯಾ? ಸೊ ಈಗ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಬಂದಿದೆ ನಿಮ್ಗೆ 10 feet ಗೆ 10 ಕಿಡ್ಸ್ feet. ಬೆಡ್ರೂಮ್ ಇದು. ಹಾ. ಅದು ಮಾಸ್ಟರ್ ಬೆಡ್ರೂಮ್. ಹೌದು. 10 feet ಗೆ 14 feet. 10 ಗೆ 14. ಸಾರಿ 10 ಗೆ 12. 10 ಗೆ 12. ಹಾ. ಓಕೆ. ಇದು ವಾಕ್ ಇನ್ ವಾರ್ಡ್ರೋಬ್ಸಾ? ವಿತ್ ವೆಂಟಿಲೇಷನ್ ಕೂಡ ಪ್ರೊವೈಡ್ ಕ್ರಾಸ್ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಇಲ್ಲೊಂದು ಬೆಡ್ರೂಮ್ ಬಾತ್ರೂಮ್ ಕೊಟ್ಟಿದ್ದೀವಿ. 10 feet ಗೆ ನಿಮ್ಗೆ ಆಲ್ಮೋಸ್ಟ್ 4 feet ಬಾತ್ರೂಮ್ ಬಂದಿದೆ. 10 ಗೆ 4 ಫೀಟ್. ಹಾ. ಓಕೆ. ಅಂಡ್ ಎಲ್ಲಾ ಫಿಟ್ಟಿಂಗ್ಸ್ ನಾರ್ಮಲ್ ಆಗಿ ಸೇಮ್ ಸೆರಾ ಮತ್ತೆ ಜಾಗ್ವಾರ್ ಮಿಕ್ಸಿಂಗ್ ಅಲ್ಲಿ ಹೋಗಿದೆ. ಸೇಮ್ ಬಂದಿದೆ ಅಲ್ಲ ಎಲ್ಲ ಹೌದು. ಕಡೆನೂ. ಡಿಸೈನ್ಸ್ ಕೂಡ ವಾಶ್ರೂಮ್ಸ್ ಎಲ್ಲ ಸೇಮ್ ಬಂದಿದೆ. ಸೊ ಈಗ ಟೆರೆಸ್ ಹೋಗೋಣ. ಟೆರೆಸ್ ಹೋಗೋ ಜಾಗದಲ್ಲಿ ನಾವು ಸ್ಕೈಲೈಟ್ ಪ್ರೊವೈಡ್ ಮಾಡಿದೀವಿ. ಸ್ಕೈಲೈಟ್. ಹಾ. ಸೊ ಅವಾಗ ಏನಾಗುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಅವ್ರಿಗೆ ಬೆಳಕು ಯಾವಾಗ್ಲೂ ಇರುತ್ತೆ. ಬರೀ ಸೆಕೆಂಡ್ ಫ್ಲೋರ್ ಮಾತ್ರ? ಹೌದು. ಓಕೆ. ಸೊ ನೀವು ಏನೋ ಯು ಶೇಪ್ ಕೊಡ್ತೀರಾ ಅಂದ್ರೆ ಸ್ಟೇರ್ ಕೇಸ್ ಇಲ್ಲ ಸ್ಕೈಲೈಟ್ ಗೆ, ಸೊ ಅಷ್ಟು ಜಾಗ ವೇಸ್ಟ್ ಆಗುತ್ತೆ. ಸೊ ಇವ್ರೇನ್ ಮಾಡ್ಕೊಂಡಿದ್ದಾರೆ, 2 ಪಾರ್ಟಿಷನ್ ಮಾಡ್ಕೊಂಡು ಇಲ್ಲಿ ಮಾತ್ರ ಬರ್ಲಿ ಅಂತ ಹೇಳ್ಬಿಟ್ಟು ಸ್ಕೈಲೈಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಾವು ಒಂದು ಮೈನ್ ಡೋರ್ ಕೊಟ್ಟಿದ್ದೀವಿ ವುಡ್ದು. ನೆಕ್ಸ್ಟ್ ಆಮೇಲೆ ಸೇಫ್ಟಿ ಪರ್ಪಸ್ ಗೆ ಸೇಫ್ಟಿ ಪರ್ಪಸ್ ಒಂದು ಗೇಟ್ ಕೊಟ್ಟಿದ್ದೀವಿ. ಸೊ ನಿಮಗೆ 2 ಪಾರ್ಟಿಷನ್ ಟೆರೆಸ್ ಬರುತ್ತೆ. 2 ಪಾರ್ಟಿಷನ್. ಹಾ. ಓಕೆ. ಒಂದು ರೈಟ್ ಸೈಡ್ ಗೆ ಒಂದು ಲೆಫ್ಟ್ ಸೈಡ್ ಗೆ. ಹಾ. ಅಂಡ್ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಒಣಗಾಕೋಸ್ಕರ ನಾವು ಯು ಆಂಗಲ್ ಕೊಟ್ಟಿದ್ದೀವಿ. ಇಲ್ಲಿ. ಹಾ. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಮೇಲ್ಗಡೆ ಹೋಗಕ್ಕೆ ನಾವು ಲ್ಯಾಡರ್ ಒಂದು ಪ್ರೊವೈಡ್ ಮಾಡಿದೀವಿ. ಸೊ ಇದು ಎಷ್ಟು ಲೀಟರ್ ಬರ್ತಾ ಇದೆ ಇದು? ಇದು ಎರಡು ಬಂದು ಸೇರಿಸಿ ನಿಮಗೆ 2000 ಲೀಟರ್ಸ್ ಟ್ಯಾಂಕ್ ಪ್ರೊವೈಡ್ ಮಾಡಿದೀವಿ. 2000 ಲೀಟರ್ ಟ್ಯಾಂಕ್. ಸೊ ನಿಮಗೆ MS ಲ್ಯಾಡರ್ ಒಂದು ಪ್ರೊವೈಡ್ ಮಾಡ್ತೀವಿ, ಈ ತರ ಒಂದು ಲ್ಯಾಡರ್ ಪ್ರೊವೈಡ್ ಮಾಡ್ತೀವಿ ಸ್ಟ್ಯಾಂಡಿಗೆ. ಇದೇನಕ್ಕೆ ಸರ್ ಇಲ್ಲಿ ಮಾತ್ರ ಈ ತರ ಹಾಕಿರೋದು? ಡಿಸೈನ್ ಗೋಸ್ಕರ, ಎಲಿವೇಶನ್ ಪರ್ಪಸ್ ಗೋಸ್ಕರ MS ವಿತ್ ಬರೀ ಫ್ರಂಟ್ ಅಲ್ಲಿ ಮಾತ್ರ ಹಾಕಿದ್ದಾರೆ. ಸರ್ ಇವಾಗ 2030ಲಿ ಇವಾಗ ಜನಗಳಿಗೆಲ್ಲ ಯಾವ ತರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಚಿಕ್ಕ ಸೈಟ್ ಅಂತ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಇದೊಂದು ಎಕ್ಸಾಂಪಲ್ ಆಗತ್ತೆ. ಇದೊಂದು ಎಕ್ಸಾಂಪಲ್ ಇರುತ್ತೆ. ನಾವು 2030 ಮಾತ್ರ 15/40, 20/40, 30/40, 40/60, 40/80, 40/100 ಯಾವ ತರ ಸೈಜ್ ಇದ್ರೂ ನಾವು ಮನೆ ಕಟ್ಸ್ಕೊಡ್ತೀರಿ. ಓಕೆ. ಇಲ್ಲಿ ಅಂದ್ರೆ ಯಾವ್ದು ಇಷ್ಟು 2030ಲೂ ಕೂಡ ಯಾವ್ದು ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡ್ಕೊಟ್ಟಿದೀವಿ. ಸೊ ಎಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡಕ್ಕಾಗುತ್ತೋ, ಯುಟಿಲೈಸ್ ಮಾಡಕ್ಕಾಗುತ್ತೋ 2030ದಲ್ಲಿ ಅಷ್ಟು ಮನೆ ನೋಡಕ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ಮಾಡಿಸ್ಕೊಟ್ಟಿದೀವಿ. ಓಕೆ ಸರ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೂ ಕೂಡ ಇದೇ ತರ ಕನ್ಸ್ಟ್ರಕ್ಷನ್ ಮಾಡೋ ಐಡಿಯಾ ಇದ್ರೆ ಜಯನಗರಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.